ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಬೆಳಗಿನ ಉಪಹಾರಕ್ಕೆ ಸೌತೆಕಾಯಿ ರವೆ ರೊಟ್ಟಿ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ತುಂಬ ಕೆಲಸ ಅರ್ಜೆಂಟ್ ಇರುತ್ತೆ. ಅವಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ. 5 ರಿಂದ 10 ನಿಮಿಷಕ್ಕೆಲ್ಲ ರುಚಿಯಾದ ತಿಂಡಿ ರೆಡಿ ಆಗುತ್ತೆ. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವುದು ಹೇಗೆ ನೋಡ್ಕೊಳ್ಳೋಣವಾ. 1 ಬೌಲ್ ಅಷ್ಟು ಬಿಳಿ ಚಿರೋಟಿ ರವೆ ತಗೊಂಡಿದ್ದೀನಿ. ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಹಾಗೆ 1 ಬೌಲ್ ಅಷ್ಟು ಸೌತೆಕಾಯಿ ಸಿಪ್ಪೆ ತೆಗೆದು ತುರಿದಿಟ್ಟಿರೋದು ಹಾಕೊಂಡಿದ್ದೀನಿ. 1 ಬೌಲ್ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ 1 ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಚಾಪ್ ಮಾಡಿರೋದು, 1 ಸ್ಪೂನ್ ಅಷ್ಟು ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಚಾಪ್ ಮಾಡಿರೋದು, ಹಾಗೆ 1 ಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ, 1/4 ಸ್ಪೂನ್ ಅಷ್ಟು ಜೀರಿಗೆ ಇಷ್ಟು ಹಾಕೊಂಡಿದ್ದೀನಿ. ಹಾಗೆ ಬೇಕಾಗುವಷ್ಟು ಉಪ್ಪು, ನೀವು ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಚೆನ್ನಾಗಿ ಕಲಸ್ಕೋಬೇಕು. ಸೌತೆಕಾಯಿ ರಸ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ನೀರು ಹಾಕಿಲ್ಲ. ನಿಮಗೆ ಬೇಕು ಅಂತಂದ್ರೆ ನೀರು ಹಾಕ್ಕೋಬಹುದು, ಕಮ್ಮಿ ಆದ್ರೆ. ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟು ತಗೊಂಡಿದ್ದೀನಿ. ನೀರೇನು ಜಾಸ್ತಿ ಬಿಟ್ಟಿಲ್ಲ, ಸರಿಯಾಗಿದೆ. ನಾನು ಹೆಂಗೆ ಕಲಸಿದ್ದೀನೋ ಅದೇ ಕನ್ಸಿಸ್ಟೆನ್ಸಿಲಿ ಇದೆ. ಈಗ ಒಂದು ಕಿತ್ಲೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊಂಡು ಪರ್ಮನೆಂಟ್ ರೋಟಿ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ತೊಡ್ತಾ ಇದ್ದೀನಿ. ತೆಳ್ಳಿಗೆ ದಪ್ಪಕ್ಕೆ ಹೆಂಗ್ ಬೇಕಾದ್ರೆ ಹಂಗೆ ತೊಟ್ಕೋಬಹುದು. ಅಡುಗೆ ಮನೆಯಲ್ಲಿರುವ ಬೇಸಿಕ್ ಐಟಮ್ಸ್ ಅನ್ನ ಬಳಸ್ಕೊಂಡು ನೀವು ಈ ತರ ರುಚಿಯಾಗಿ ತಿಂಡಿ ಮಾಡ್ಕೋಬಹುದು. ಬೆಳಗ್ಗೆ ಹೊತ್ತು 5 ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗ್ಬಿಡುತ್ತೆ. ಈಗ ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ. ಇದು ಪಿಜನ್ ಸ್ಟೀಲ್ ತವಾ, ತುಂಬಾ ಚೆನ್ನಾಗಿರುತ್ತೆ, ಅಂಟ್ಕೊಳ್ಳೋದಿಲ್ಲ. ರೊಟ್ಟಿ, ಚಪಾತಿ, ದೋಸೆ ಎಲ್ಲ ಮಾಡ್ಬೋದು. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಇದಕ್ಕೆ ಖಾರ, ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ಹಂಗೇನು ತಿನ್ಬೋದು, ತುಪ್ಪ ಹಾಕೊಂಡು ತಿನ್ಬೋದು. ಇದಕ್ಕೆ ಖಾರ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಖಾರ ಚಟ್ನಿ, ರವೆ ರೊಟ್ಟಿ ಮಾಡಿದ್ದೆ, ರವೆ ಮಸಾಲ ರೊಟ್ಟಿ ಮಾಡಿದ್ದೆ. ಖಾರ ಚಟ್ನಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ತರ ಬಿಸಿ ಬಿಸಿ ರೊಟ್ಟಿಗೆ ಖಾರ ಚಟ್ನಿ ಹಾಕೊಂಡು ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ, ಅಷ್ಟು ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.